ಪಶ್ಚಿಮ ಘಟ್ಟಗಳ ಹಸಿರ ಮಡಿಲಲ್ಲಿ ನೆಲೆಸಿರುವ ಉತ್ತರ ಕನ್ನಡ ಜಿಲ್ಲೆಯ ಒಂದು ವಿಶಿಷ್ಟ ಪಟ್ಟಣವೇ ಸಿರ್ಸಿ. ಮಳೆ ನೆನಪಿನೊಂದಿಗೆ ಅರಳುವ ಈ ಊರು ಪ್ರಕೃತಿಯ ಸೌಂದರ್ಯ ಒಳಗೊಂಡ ಸಂಸ್ಕೃತಿ ಮತ್ತು ಪರಂಪರೆಯ ಜೀವಂತ ಚಿತ್ರಣ. ಸಿರ್ಸಿ ಎಂದಾಗ ಮೊದಲು ನೆನಪಾಗುವುದು ಶ್ರೀ ಮಾರಿಕಾಂಬಾ ದೇವಾಲಯ. ಶಕ್ತಿಯ ಆರಾಧನೆ, ಜನಪದ ಸಂಪ್ರದಾಯಗಳು ಮತ್ತು ಐತಿಹಾಸಿಕ ಹಿನ್ನೆಲೆಯನ್ನು ಹೊತ್ತು ನಿಂತಿರುವ ಈ ದೇವಾಲಯ ಸಿರ್ಸಿಯ ಧಾರ್ಮಿಕ ಗುರುತು. ಇಲ್ಲಿನ ಕಾಡು ಮಲೆಗಳ ಮಧ್ಯೆ ನದಿಯ ತೀರದಲ್ಲಿ ಸಹಸ್ರಾರು ಲಿಂಗಗಳನ್ನು ಕೆತ್ತಲಾಗಿದೆ. ಈ ಪುಣ್ಯಕ್ಷೇತ್ರದ ಹೆಸರೇ ಸಹಸ್ರಲಿಂಗ. ಶಿಲೆಯ ಮೇಲೆ ಕೆತ್ತಲಾದ ಸಾವಿರಾರು ಲಿಂಗಗಳು ಆಧ್ಯಾತ್ಮ ಮತ್ತು ವಾಸ್ತುಶಿಲ್ಪದ ಅಪೂರ್ವ ಸಂಗಮ. ಪ್ರವಾಸಿಗರನ್ನು ಮಂತ್ರಮುಗ್ಧರನ್ನಾಗಿಸುವ ಭೀಮನಗುಡ್ಡ ಮತ್ತು ಗರ್ಜಿಸುವ ನೀರಿನ ನಾದದೊಂದಿಗೆ ತುಮ್ಮಿಕ್ಕುವ ಉಂಚಳ್ಳಿ ಜಲಪಾತ ಸಿರ್ಸಿಯನ್ನು ಪ್ರಕೃತಿಯ ಪ್ರೇಮಿಗಳ ಸ್ವರ್ಗವನ್ನಾಗಿಸಿದೆ. ನಾವು ಮಂಚಿಕೆರೆಯಲ್ಲಿದ್ದೀವಿ. ಅವಿನಾಶ್ ಅಂತ ಹೇಳೋದಲ್ಲ, ಆದರೆ ನೈಟು ನಮಗೆ ಸ್ಟೇ ಮಾಡೋದಕ್ಕೆ ಸ್ವಲ್ಪ ಹೆಲ್ಪ್ ಮಾಡಿದ್ರು. ಇಲ್ಲೇ ಹಾಕೊಳ್ಳಿ ಟಿಂಕ್ ಅಂತ ಇನ್ನೊಬ್ಬ ದಾವೂದ್ ಅಂತ ಸಿಕ್ಕಿದ್ರು. ನೀವೇನಾದರೂ ಮಂಚಿಕೆರೆ ರೂಟಲ್ಲಿ ಟ್ರಾವೆಲ್ ಮಾಡಿದರೆ ನಮ್ಮ ಸ್ನೇಹಿತ ಅವಿನಾಶ್ ರವರ ತಿರುಮಲ ಬೇಕರಿಲಿ ಸ್ನ್ಯಾಕ್ಸ್ನ ಟ್ರೈ ಮಾಡೋದನ್ನ ಮರಿಬೇಡಿ. ಮಂಚಿಕೆರೆಯಲ್ಲಿ ರಾತ್ರಿ ಪೂರ ಎರ್ರಾಬೆರ್ರಿ ಸುರಿದ ಮಳೆ ಬೆಳಗಾದ್ರೂ ನಿಲ್ಲೋ ಹಾಗೆ ಕಾಣಲಿಲ್ಲ. ಹಾಗಾಗಿ ನಮ್ಮ ಪ್ರಯಾಣ ಸ್ವಲ್ಪ ತಡವಾಗಿ ಶುರುವಾಯಿತು. ಇಲ್ಲಿಂದ ಸುಮಾರು 30 ಕಿಲೋಮೀಟರ್ ದೂರದಲ್ಲಿರುವ ಒಂದು ಧಾರ್ಮಿಕ ಸ್ಥಳದ ಕಡೆಗೆ ಹೊರಟ್ವಿ. ಈ ಸ್ಥಳದ ಹೆಸರೇ ಸಹಸ್ರಲಿಂಗ. ನಾವು ಈಗ ಸಹಸ್ರಲಿಂಗನ ರೀಚ್ ಆಗಿದ್ದೀವಿ. ಇಲ್ಲಿ ಗಾಡಿನೆಲ್ಲ ಪಾರ್ಕ್ ಮಾಡಿಬಿಟ್ಟು ಈಗ ತಟ್ಟದ ಕೆಳಗಡೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲಿ ಸ್ಟೆಪ್ಸ್ಗಳು ಕೂಡ ಇದೆ. ಸ್ವಲ್ಪ ಸ್ಟೆಪ್ಸನ್ನ ನಾವು ಇಳ್ಕೊಂಡು ಹೋದರೆ ಶಾಲ್ಮಲಾ ನದಿ ತಟಕ್ಕೆ ಬರ್ತೀವಿ. ಇಲ್ಲಾಗಲೇ ಲಿಂಗಗಳ ದರ್ಶನ ನಮಗೆ ಪ್ರಾರಂಭ ಆಗಿದೆ. ನದಿ ಸ್ವಲ್ಪ ಜೋರಾಗಿ ಹರಿತಾ ಇದೆ, ಯಾಕೆಂದರೆ ಭಯಂಕರ ಮಳೆ ಆಗಿದೆ. ನಿನ್ನೆ ಮೊನ್ನೆ ಕಂಟಿನ್ಯೂಸ್ ಮಳೆ ಅಂತೆ. ಶಾಲ್ಮಲಾ ನದಿಯ ತಟಕ್ಕೆ ನಾವೀಗ ತಲುಪಿದ್ದೀವಿ. ನದಿ ರಭಸ ಜೋರಾಗಿ ಹರಿತಾ ಇದೆ. ಈ ಬೇಸಿಗೆ ಸಮಯದಲ್ಲಿ ಈ ನದಿನೆಲ್ಲ ದಾಟ್ಬೋದು. ನಾವು ತುಂಬ ಲಿಂಗಗಳನ್ನ ನೋಡ್ಬೋದು. ಈಗ ಕೆಲವು ಲಿಂಗಗಳು ಮಾತ್ರ ಕಾಣಿಸ್ತಾ ಇದೆ. ಮಳೆ ಧಾರಾಕಾರವಾಗಿ ಹರಿದಿರೋದ್ರಿಂದ ನೋಡಿ ಹಿಂಗೆ ಕಾಣಿಸ್ತಾ ಇದೆ. ಸರ್, ಶಾಲ್ಮಲಾ ನದಿ ತಟದಲ್ಲಿರುವ ಈ ಸಹಸ್ರಲಿಂಗದ ಬಗ್ಗೆ ಕೆಲವು ವಿಶೇಷ ಮಾಹಿತಿಗಳನ್ನ ಹಂಚ್ಕೊಳ್ಳೋಣ. ಸಹಸ್ರಲಿಂಗ ಅಂತೇಳಿ ಬಂದಾಗ ನಾವಿಲ್ಲಿ ವಿಶೇಷವಾಗಿ ನದಿಯಲ್ಲಿ ಲಿಂಗಗಳನ್ನಿರೋದನ್ನು ನೋಡ್ತೀವಿ. ಆ ಲಿಂಗಗಳು ಬಂದುಬಿಟ್ಟು ಸೋದೆ ರಾಜ ಅರಸಪ್ಪ ನಾಯಕ, ಆತನಿಗೆ ಸಂತಾನ ಇರೋದಿಲ್ಲ. ಆತ ತನಗೆ ಮಕ್ಕಳಿಲ್ಲ ಅನ್ನೋ ಒಂದು ಚಿಂತೆಯಲ್ಲಿದ್ದಾಗ ಇಲ್ಲಿ ನಮ್ಮಲ್ಲಿ ಪಕ್ಕದಲ್ಲಿ ಮಠಗಳು ಬರ್ತವೆ. ಆ ಮಠದ ಗುರುಗಳು ಆತನಿಗೆ ನದಿಯಲ್ಲಿ ಲಿಂಗ ಕೆತ್ತಿಸಿ ಪೂಜೆ ಮಾಡ್ತಕ್ಕಂಥ ಒಂದು ವಿಚಾರ ತಿಳಿಸಿದಾಗ ಆತ ನದಿಯಲ್ಲಿ ಲಿಂಗ ಕೆತ್ತಿಸಿ ಪೂಜೆ ಮಾಡಿದ ಇತಿಹಾಸ ಇದೆ. ಆ ರೀತಿ ಪೂಜೆಗಳನ್ನು ಮಾಡಿದ ನಂತರದಲ್ಲಿ ಆತನಿಗೆ ಸಂತಾನ ಪ್ರಾಪ್ತಿಯಾಗುತ್ತೆ. ಹಾಗಾಗಿ ಇಲ್ಲಿ ಲಿಂಗಗಳೇನು ಗೋಚರ ಆಗುತ್ತೆ, ನದಿಯಲ್ಲಿ ಬಂದುಬಿಟ್ಟು ಸಂತಾನಕ್ಕಾಗಿ ಕೆತ್ತಿರ್ತಕ್ಕಂಥ ಲಿಂಗಗಳನ್ನು ಉಲ್ಲೇಖ ಇದೆ. ಇದು 16ನೇ ಶತಮಾನದಲ್ಲಿ ಈ ಸೋದೆ ಅರಸರ ಆಳ್ವಿಕೆಯ ಕಾಲದಲ್ಲಿ ಆಗಿರ್ತಕ್ಕಂಥ ಲಿಂಗಗಳು. ಸರಿಸುಮಾರು 400 ವರ್ಷಗಳ ಇತಿಹಾಸ ಇರ್ತಕ್ಕಂಥ ತಾಣ ಇದು. ಪುಣ್ಯಕ್ಷೇತ್ರಗಳು ಕೂಡ ಹೌದು. ಇತ್ತೀಚಿನ ದಿನಗಳಲ್ಲಿ ಮಕ್ಕಳಾಗದೇ ಇರೋರು, ಅಂದರೆ ಸಂತಾನ ಇಲ್ಲದೇ ಇದ್ದವರು ಇವು ಕೂಡ ಹರಕೆಗಳನ್ನು ಮಾಡಿಕೊಂಡು ತಮ್ಮ ಹರಕೆ ಪೂರೈಸೋದಕ್ಕೆ, ಆ ಪೂರೈಕೆ ಆದಮೇಲೆ ಮನೆಯಲ್ಲಿ ಮಣ್ಣಿನಲ್ಲಿ ಅಥವಾ ಹಿಟ್ಟಿನಲ್ಲಿ ಲಿಂಗಗಳನ್ನು ಮಾಡಿಟ್ಕೊಂಡು ಪೂಜೆಗಳನ್ನು ಮಾಡಿಬಿಟ್ಟು ನದಿಯಲ್ಲಿ ತಂದು ಬಿಡ್ತಕ್ಕಂಥ ಪದ್ಧತಿ ನಡ್ಕೊಂಡ್ಬಂದಿದೆ. ಅಂದರೆ ಈ ಕ್ಷೇತ್ರಕ್ಕೆ ನಾವು ಸಹಸ್ರಲಿಂಗ ಅಂತೇಳಿ ಬಂದಾಗ ಇಲ್ಲಿ ಸರಿಸುಮಾರು 12 ಕಿಲೋಮೀಟರ್ ಲಿಂಗಗಳು ಗೋಚರ ಆಗುತ್ತೆ. ಅಂದರೆ ನಾವು ವೀಕ್ಷಣೆಗೆ ಇರ್ತಕ್ಕಂಥದ್ದು ಸಹಸ್ರಲಿಂಗದಲ್ಲಿ ಮಾತ್ರ ಲಿಂಗಗಳನ್ನು ಗೋಚರಣೆ ಮಾಡ್ಬೋದು. ಈ ಉಳಿದ ಸ್ಥಳಗಳಲ್ಲಿ ಅಂದರೆ ಇಲ್ಲಿಂದ ಹಿಂದೆ 6 ಕಿಲೋಮೀಟರ್ ಹಿಂದಲ್ಲಿ ದೇವರೊಳೆ ಅಂತೇಳಿ ಬರುತ್ತೆ. ಅಲ್ಲಿಂದ ಈ ಭಾಗದ ಏನು ಲಿಂಗಗಳ ಒಂದು ಸ್ಥಾಪನೆ ಶುರುವಾಗಿದ್ದರೆ ಮುಂದೆ ಮಠದ ಹಿಂಭಾಗದಲ್ಲಿ ಕೂಡ ಲಿಂಗಗಳನ್ನು ಕೆತ್ತಿದ್ದಾರೆ. ಅವರಿಗೆ ಎಲ್ಲೆಲ್ಲ ಅನುಕೂಲಗಳಾಗಿದೆ ಅಲ್ಲೆಲ್ಲ ಲಿಂಗಗಳನ್ನು ಕೆತ್ತಾ ಬಂದಿದ್ದಾರೆ. ಇವೆಲ್ಲ ಲಿಂಗಗಳನ್ನು ನಾವು ನದಿಯಲ್ಲಿ ತುಂಬ ಲಿಂಗಗಳಿರೋದ್ರಿಂದ ಸಹಸ್ರ ಅಂತ ಹೇಳ್ತಾರೆ. ಆ್ಯಕ್ಚುಲಿ ಸಹಸ್ರ ಅಂದರೆ 1000 ಅಂತೇಳಿ ಸಹಸ್ರಲಿಂಗ ಅಂತೇಳಿ ಹೆಸರು, ಈ ತಾಣದ ಹೆಸರು. ಇಲ್ಲಿ ಕಾಣ್ತಾ ಇರ್ಬೋದು ನಿಮಗೆ ಲಿಂಗಗಳು. ಇಲ್ಲಿವರೆಗೂ ನೀರು ಬಂದಿದೆ.
ಯಾವ ಟೈಮಲ್ಲಾದ್ರೂ ಇನ್ನೂ ನೀರು ಜಾಸ್ತಿ ಆಗ್ಬೋದು ಅಂತ ಅಂದ್ಬಿಟ್ಟು ಅಲ್ಲಿ ನಮಗೆ ಟೂರಿಸ್ಟ್ ಗೈಡ್ ಒಬ್ರು ಇದ್ರಲ್ಲ ಅವ್ರು ಹೇಳ್ತಾ ಇದ್ರು. ಇಲ್ಲಿ ನಿಮಗೆ ಕಾಣ್ತಾ ಇರ್ಬೋದು ಬಸವಣ್ಣನ ಕೆತ್ತನೆ ಥರ ಇಲ್ಲಿ ಒಂದು ಮೂರ್ತಿ ಇದೆ. ಇಲ್ಲಿ ಕೂಡ ಅಷ್ಟೇ ನಿಮಗೆ ತುಂಬ ಲಿಂಗಗಳು ಕಾಣ್ತಾ ಇದೆ ನೋಡಿ. ಶಾಲ್ಮಲಾ ನದಿ ಸಾಮಾನ್ಯವಾಗಿ ಪ್ರಶಾಂತವಾಗಿ ಹರಿತಾ ಇರುತ್ತೆ. ಇದು ವರ್ಷದ 365 ದಿನ ಕೂಡ ಹರಿಯುತ್ತೆ ಅಂತ ಅಂದ್ಬಿಟ್ಟು ಹೇಳಿದ್ದಾರೆ. ಇದೇನಂದ್ರೆ ಮಾನ್ಸೂನ್ ಟೈಮಲ್ಲಿ ಮಾತ್ರ ಹರಿಯಂಥದ್ದಲ್ಲ. ಸಾವಿರಾರು ಲಿಂಗಗಳ ದರ್ಶನ ಒಂದೇ ಸ್ಥಳದಲ್ಲಿ, ಅದರಲ್ಲೂ ನದಿ ತೀರದಲ್ಲಿ ಕಂಡಿದ್ದು ಪ್ರಕೃತಿಯಲ್ಲಿನ ಪರಮಾತ್ಮನನ್ನು ಮತ್ತು ಪರಮಾತ್ಮನಲ್ಲಿನ ಪ್ರಕೃತಿಯನ್ನು ಏಕಕಾಲದಲ್ಲೇ ನೋಡುವಂಥ ಭಾಗ್ಯ. ಇಲ್ಲಿಂದ ಮುಂದೆ ಸಾಗಿದ್ದು ವಿಶ್ವವಿಖ್ಯಾತ ಮಾರಿಕಾಂಬ ದೇವಾಲಯಕ್ಕೆ. ಸಿರ್ಸಿಯ ಹೃದಯ ಭಾಗದಲ್ಲಿ ನೆಲೆಸಿರುವ ಶ್ರೀ ಮಾರಿಕಾಂಬ ದೇವಾಲಯ ಭಕ್ತಿ, ಸಂಸ್ಕೃತಿ ಮತ್ತು ಪರಂಪರೆ ಜೀವಂತ ಪ್ರತೀಕ. ಕರ್ನಾಟಕದ ಅತಿ ದೊಡ್ಡ ಜಾತ್ರೆ ನಡೆಯುವುದು ಇದೇ ಸ್ಥಳದಲ್ಲಿ. ಸುಮಾರು 8 ಅಡಿ ಎತ್ತರದ ದೇವಿಯ ಭವ್ಯ ಮೂರ್ತಿ, ತೇಜಸ್ಸು ಮತ್ತು ಮಮತೆಯ ಸಂಗಮ. ಇಲ್ಲಿನ ಕೆತ್ತನೆಗಳು ಮತ್ತು ವರ್ಣರಂಜಿತ ಗೋಡೆಗಳು ಕಲೆ ಮತ್ತು ಸಂಸ್ಕೃತಿಯ ಪ್ರತೀಕ. ಇಲ್ಲಿ ಕೋಣಕ್ಕೆ ವಿಶೇಷ ಸ್ಥಾನಮಾನವಿದೆ. ಇದನ್ನು ದೇವಿಯ ವಾಹನವೆಂದೇ ಭಕ್ತರು ಪೂಜಿಸುತ್ತಾರೆ. ನಾವು ಈಗ ಹೋಗ್ತಾ ಇರೋದು ಶಿರ್ಸಿ ಸಿದ್ದಾಪುರ ರೂಟು. ಈ ಡೈವರ್ಷನ್ ತೊಗೊಬೇಕು, ಲೆಫ್ಟ್ಗೆ ಅಮ್ಮಿನಹಳ್ಳಿ ಅಂತ ಬರುತ್ತೆ, ಅಲ್ಲಿಂದ ತೊಗೊಂಡು ಹೋಗ್ಬೇಕು ಉಂಚಳ್ಳಿಗೆ. ಮತ್ತೆ ಇಲ್ಲಿ ಭೀಮನಗುಡ್ಡಗೆ ಕೂಡ ಇದು ಹೋಗುತ್ತೆ. ನಾವೀಗ ಭೀಮನಗುಡ್ಡಗೆ ಕೂಡ ಹೋಗಿ ಅಲ್ಲಿ ವ್ಯೂ ಹೆಂಗಿರುತ್ತೆ ಅಂತ ನೋಡೋದಕ್ಕೆ ಟ್ರೈ ಮಾಡ್ತೀವಿ. ಸಖತ್ತು ಮಳೆ ಹುಯ್ದಿರೋದ್ರಿಂದ ಸಖತ್ ಫಾಗ್ ಇರುತ್ತೆ. ನನ್ನ ಪ್ರಕಾರ ಸನ್ನಿ ಇಲ್ಲ ಇವತ್ತು. ವ್ಯೂ ಹೆಂಗೆ ಕಾಣುತ್ತೋ ಗೊತ್ತಿಲ್ಲ, ಬನ್ನಿ ನೋಡೋಣ ಹೆಂಗಿರುತ್ತೆ ಅಂತ. ಭೀಮನಗುಡ್ಡಕ್ಕೆ ಇಲ್ಲಿಂದ 1 ಕಿಲೋಮೀಟರು. ವ್ಯೂ ಈಗ ಸನ್ನಿಗೆ ಬರ್ತಾ ಇದೆ, ಸಖತ್ತಾಗಿದೆ ಅನ್ಕೊಂತೀವಿ. ಆಫ್ ರೋಡಿಂಗ್ ಇದೆ ಇಲ್ಲಿಂದ, ಪೂರ್ತಿ ಮಡ್ ರೋಡು, ಚಿಂದಿ ಆಗಿದೆ ಮಾತ್ರ ರೋಡು. ಈ ಚೆಕ್ ಪೋಸ್ಟು ಹಿಂಗೆ ಸ್ಟ್ರೈಟ್ ಹೋಗ್ಬೇಕು ಅನಿಸುತ್ತೆ. ಕ್ಲೋಸ್ ಆಗಿದೆ ಚೆಕ್ ಪೋಸ್ಟು, ಎಂಟ್ರಿ. ಚೆಕ್ ಪೋಸ್ಟಲ್ಲಿ ಯಾರೂ ಇಲ್ಲ, ಕ್ಲೋಸ್ ಆಗಿತ್ತು ಆಫೀಸು, ಫ್ರೀ ಎಂಟ್ರಿ. ಓಹೋ ಹೋ ಹೋ, ಏನು ಗುರು, ಫುಲ್ಲು ಮಿಸ್ಟ್ ಕವರ್ ಆಗೋಗಿದೆ, ಸಖತ್ತಾಗಿದೆ ಮಾತ್ರ. ಇಲ್ಲಿ ನೀರು ಕೂಡ ಫುಲ್ಲು ತುಂಬೋಗಿದೆ, ಎಲ್ಲಿಗೆ ಹೋಗುತ್ತೋ ಗೊತ್ತಿಲ್ಲ, ಫುಲ್ಲು ಮಿಸ್ಟಿ ವೆದರು. ಸ್ವರ್ಗ. ನಾವು ಈಗ ಭೀಮನಗುಡ್ಡದ ಟಾಪ್ ವ್ಯೂಗೆ ರೀಚ್ ಆಗಿದ್ದೀವಿ. ಇಲ್ಲೊಂದು ವ್ಯೂ ಪಾಯಿಂಟ್ ಮಾಡಿದ್ದಾರೆ, ಸರ್ಕಲಾಗಿ ಮಾಡಿದ್ದಾರೆ, ಒಂಥರ ಚೆನ್ನಾಗಿದೆ ಇದು ಆ್ಯಕ್ಚುಲಿ. ಮೇಲ್ಗಡೆ ರೂಫ್ ಟಾಪ್ ಏನಿಲ್ಲ ನೋಡಿ, ಸಖತ್ತಾಗಿದೆ. ಟೈಲ್ಸು ಹೊಸ್ದಾಗಿ ಹಾಕಿರೋದು ಇದು, ಸಖತ್ತಾಗಿದೆ ಮಾತ್ರ. ವ್ಯೂ ಪಾಯಿಂಟು ಅಷ್ಟೇ ಸಖತ್ತಾಗಿದೆ. ಇಲ್ಲಿ ಪ್ರವಾಸೋದ್ಯಮ ಇಲಾಖೆಯವರು ಚೆನ್ನಾಗಿ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ ಆ್ಯಕ್ಚುಲಿ ಇದನ್ನ. ಬಟ್ ವೆದರು ಫುಲ್ಲು ಮಿಸ್ಟಿ ವೆದರು ನೋಡ್ತಾ ಇರ್ಬೋದು. ಸುತ್ತ 360 ಫುಲ್ಲು ಮಿಸ್ಟಿ ವೆದರು, ಏನು ಕಾಣಿಸ್ತಾ ಇಲ್ಲ. ಫಾಗೆಲ್ಲ ಪೂರ್ತಿ ಕವರ್ ಆಗಿಬಿಟ್ಟಿದೆ. ಸನ್ನಿ ಬಂದು ಒಂದು ಲೆವೆಲ್ಗೆ ಜೋರಾಗಿ ಗಾಳಿ ಬೀಸಿದ್ರೆ ಕ್ಲಿಯರ್ ಆಗ್ಬೋದು. ನೋಡೋಣ, ಸ್ವಲ್ಪ ಹೊತ್ತು ವೆಯ್ಟ್ ಮಾಡೋದಕ್ಕೆ ಪ್ರಯತ್ನ ಪಡ್ತೀವಿ. ಮಲೆನಾಡಿನ ಹಸಿರಸಿರಿಯ ನಡುವೆ ಮೋಡಗಳು ಬಂದು ಮುತ್ತಿಕ್ಕುವ ತಾಣವೇ ಭೀಮನಗುಡ್ಡ. ಶಿರಸಿಯಿಂದ ಸುಮಾರು 30 ಕಿಲೋಮೀಟರ್ ದೂರದಲ್ಲಿರುವ ಈ ಬೆಟ್ಟ ಪ್ರಕೃತಿ ಪ್ರೇಮಿಗಳ ಪಾಲಿನ ಸ್ವರ್ಗ. ಪುರಾಣಗಳ ಪ್ರಕಾರ ವನವಾಸದ ಸಮಯದಲ್ಲಿ ಭೀಮನು ಇಲ್ಲಿ ನೆಲೆಸಿದ್ದನಂತೆ. ಮುಂಜಾನೆಯ ಮಂಜು ಅಥವಾ ಸೂರ್ಯಾಸ್ತದ ಬಂಗಾರ ಬಣ್ಣದ ಕಿರಣಗಳು ಇಲ್ಲಿನ ಸೌಂದರ್ಯವನ್ನು ಹೆಚ್ಚಿಸುತ್ತದೆ. ಉಂಚಳ್ಳಿ ಫಾಲ್ಸ್ಗೆ ನಾವು ರೀಚ್ ಆಗಿದ್ದೀವಿ. ಇದು ಎಂಟ್ರಿ ಪಾಯಿಂಟು. ಇಲ್ಲಿ ನಮ್ಮ ಬೈಕ್ಗಳನ್ನ ಪಾರ್ಕ್ ಮಾಡಿಬಿಟ್ಟು ಇಲ್ಲಿ ಎಂಟ್ರಿ ಗೇಟ್ ಇದೆಯಲ್ಲ, ಇದ್ರ ಮುಖಾಂತರ ಹೋಗ್ಬೇಕಾಗುತ್ತೆ. ಇಲ್ಲಿ 500 ಮೀಟರ್ಸ್ ಅಂತ ಬರ್ದಿದ್ದಾರೆ. ಇಲ್ಲಿ ಇನ್ಸ್ಟ್ರಕ್ಷನ್ಸ್ ಕೂಡ ನೋಡಿ ಹೆಂಗೆ ಫಾಲೋ ಮಾಡಬೇಕು. ಇಲ್ಲೆಲ್ಲ ನೀವು ಇದನ್ನೆಲ್ಲ ಸ್ವಚ್ಛತೆಯಿಂದ ಕಾಪಾಡಬೇಕು, ಏನೇನೋ ಅನ್ನೆಸೆಸರಿ ಏನೇನೋ ಮಾಡಬೇಡಿ. ಆಮೇಲಿಂದ ಸಂಯಮನ ಕಾಪಾಡಿ ಅಂತ ಅಂದ್ಬಿಟ್ಟು ಅರಣ್ಯ ಇಲಾಖೆಯವರು ಮತ್ತು ಪ್ರವಾಸೋದ್ಯಮ ಇಲಾಖೆಯವರು ಇಲ್ಲಿ ಬೋರ್ಡ್ಗಳು ಹಾಕಿದ್ದಾರೆ. ದಿ ಲೂಶಿಂಗ್ಟನ್ ಫಾಲ್ಸ್ಗೆ ನಮ್ಮ ಎಂಟ್ರಿ ಈಗ ಸ್ಟಾರ್ಟ್ ಆಗ್ತಾ ಇದೆ. ಫಾಲ್ಸ್ಗೆ ಹೋಗ್ತಾ ಇರೋ ದಾರಿ ಇದು.
ಅವರ್ ಮೋಸ್ಟ್ ಅವೈಟೆಡ್ ವಾಟರ್ಫಾಲ್ ಇದು. ಅಘನಾಶಿ ನದಿಯ ಈ ಉಂಚಳ್ಳಿ ಫಾಲ್ಸ್ ನೋಡೋದಕ್ಕೆ ನಾವು ಸಿಕ್ಕಾಪಟ್ಟೆ ದಿನಗಳಿಂದ ಆಸೆನ ಇಟ್ಕೊಂಡಿದ್ದೀವಿ. ಇವತ್ತು ಈಡೇರುವಂಥ ಸಮಯ ಬಂದಿದೆ. ಬಟ್ ಆದರೆ ಸಿಕ್ಕಾಪಟ್ಟೆ ಕ್ಲೌಡ್ ಇರೋದ್ರಿಂದ, ಫಾಗ್ ಇರೋದ್ರಿಂದ ಹೆಂಗೆ ಕಾಣುತ್ತೋ ಗೊತ್ತಿಲ್ಲ. ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ ಈ ಭಾಗದಲ್ಲಿ ಮಾತ್ರ. ನಾವೀಗ ಉಂಚಳ್ಳಿಯ ಮೇನ್ ವ್ಯೂ ಪಾಯಿಂಟ್ಗೆ ಬಂದಿದ್ದೀವಿ. ಇಲ್ಲಿಂದ ಒಂದು 4 ಸ್ಟೆಪ್ಸ್ ಇಳ್ಕೊಂಡು ಹೋದ್ರೆ ಇದೇ ಉಂಚಳ್ಳಿ ಫಾಲ್ಸ್ನ ಮೇನ್ ವ್ಯೂ ಪಾಯಿಂಟು. ಒಂದು ಅದ್ಭುತವಾದ ಜಲಪಾತದ ಬಗ್ಗೆ ಕೆಲವೊಂದು ವಿಶೇಷವಾದ ಮಾಹಿತಿಗಳು ಕೂಡ ನಿಮಗೆ ಹಂಚ್ಕೊಳ್ತೀನಿ. ದಟ್ಟ ಕಾಡುಗಳ ಮಧ್ಯೆ ಪ್ರಕೃತಿಯ ಆರ್ಭಟದ ನಡುವೆಯೂ ಒಂದು ಅದ್ಭುತ ಶಾಂತತೆ ಅಡಗಿದೆ. ಅದೇ ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ತಾಲೂಕಿನಲ್ಲಿರುವ ಮನೋಹರ ಉಂಚಳ್ಳಿ ಜಲಪಾತ. ಸುಮಾರು 116 ಮೀಟರ್ ಎತ್ತರದಿಂದ ಧುಮ್ಮಿಕ್ಕುವ ಈ ಜಲಪಾತವನ್ನು ಬ್ರಿಟಿಷ್ ಅಧಿಕಾರಿ JD ಲೂಷಿಂಗ್ಟನ್ ಪತ್ತೆ ಹಚ್ಚಿದ್ದರಿಂದ ಇದಕ್ಕೆ ಲೂಷಿಂಗ್ಟನ್ ಫಾಲ್ಸ್ ಅಂತಲೂ ಕರೆಯುತ್ತಾರೆ. ಅಘನಾಶಿನಿ ನದಿಯು ಇಲ್ಲಿ ಬೋರ್ಗರೆಯುತ್ತಾ ಕೆಳಕ್ಕೆ ಜಿಗಿಯುವ ದೃಶ್ಯ ಅಕ್ಷರಶಃ ರೋಮಾಂಚಕಾರಿ. ಸ್ಥಳೀಯರು ಇದಕ್ಕೆ ಕಪ್ಪೆ ಜೋಗ ಅಂತಲೂ ಕರೆಯುತ್ತಾರೆ. ನಾವೆಲ್ಲರೂ ಹಗಲಲ್ಲಿ ಸೂರ್ಯನ ಬೆಳಕಿನಿಂದ ಮೂಡುವ ಕಾಮನಬಿಲ್ಲನ್ನು ನೋಡಿರುತ್ತೇವೆ. ಆದರೆ ಉಂಚಳ್ಳಿ ಜಲಪಾತದಲ್ಲಿ ಹುಣ್ಣಿಮೆಯ ದಿನಗಳಲ್ಲಿ ರಾತ್ರಿ ಹೊತ್ತು ಚಂದ್ರನ ಬೆಳಕಿನಿಂದ ಕಾಮನಬಿಲ್ಲು ಮೂಡುತ್ತದೆ. ಭಾರತದಲ್ಲಿ ಚಂದ್ರಧನಸ್ಸು ಅಂದರೆ ಮೂನ್ಬೋ ಕಾಣಸಿಗುವ ಅತ್ಯಂತ ಅಪರೂಪದ ಮತ್ತು ಏಕೈಕ ಪ್ರಸಿದ್ಧ ತಾಣ ಉಂಚಳ್ಳಿ ಜಲಪಾತ. ಇದೇ ಉಂಚಳ್ಳಿ ಫಾಲ್ಸ್ನ ಮೇನ್ ವ್ಯೂ ಪಾಯಿಂಟು. ಫುಲ್ಲು ಸಖತ್ತಾಗಿದೆ. ಬಟ್ ಆದರೆ ಫುಲ್ ಮಿಸ್ಟ್ ಇರೋದ್ರಿಂದ ಏನು ಕಾಣ್ತಾ ಇಲ್ಲ. ಸ್ವಲ್ಪ ಗ್ರೀನರಿ, ಒಂಚೂರು ಇಲ್ಲಿ ಪಕ್ಷಿಗಳು ಹಾರಾಡ್ತಾ ಇರೋದು, ಮತ್ತು ಈ ಫಾಲ್ಸ್ನ ರಭಸವಾಗಿ ಹರಿತಾ ಇರೋ ಶಬ್ದ ಮಾತ್ರ ಕೇಳಿಸ್ತಾ ಇದೆ. ಫಾಗು ಕ್ಲಿಯರ್ ಆಗುತ್ತೆ, ಮಿಸ್ಟ್ ಕ್ಲಿಯರ್ ಆಗುತ್ತೆ ಅಂದ್ಕೊಂಡ್ವಿ, ಆಗ್ತಾನೆ ಇಲ್ಲ. ಅಲ್ಲಿ ಕೆಳಗಡೆಯಿಂದ ಪುನಃ ಫೋರ್ಸ್ ಆಗಿ ಬೀಳ್ತಾ ಇರೋದು ರಿವರ್ಸು ಹಂಗೆ ಮೇಲ್ಗಡೆ ಬರ್ತಾ ಇದೆ. ಹಂಗಾಗಿ ಇದು ಕಡಿಮೆನೇ ಆಗ್ತಾ ಇಲ್ಲ. ಜೋರಾಗಿ ಗಾಳಿ ಬೀಸ್ಬೇಕು, ಆ್ಯಕ್ಚುಲಿ ಬೀಸ್ತಾ ಇಲ್ಲ. ಇದರಿಂದ ಇದು ಹಿಂಗೆ ಆಗಿದೆ. ಫುಲ್ ಡ್ರಿಸ್ಲಿಂಗು, ಫುಲ್ ನೆಂದೋಗ್ಬಿಟ್ಟೆ ನಾನಂತೂ. ನೋಡೋಣ ಬನ್ನಿ, ಇನ್ನೇನು ಮಾಡೋಕ್ಕಾಗಲ್ಲ. ಒಂದು ಕಡೆ ಒಂಚೂರು ವ್ಯೂ ಪಾಯಿಂಟ್ ಚೆನ್ನಾಗಿ ಕಾಣಿಸ್ತು, ಅದನ್ನೇ ನೀವು ನೋಡ್ಕೊಬೇಕು. ನಾನು ಅಷ್ಟೇ ನೋಡ್ಕೊಂಡು ತೃಪ್ತಿ ಪಡ್ಕೋಬೇಕಷ್ಟೇ. ಬಟ್ ಡಿಸಪಾಯಿಂಟೆಡ್ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಒಳ್ಳೆ ವ್ಯೂ ಕಾಣುತ್ತೆ ಅಂತ ಅನ್ಕೊಂಡ್ವಿ, ಆಗಲಿಲ್ಲ. ಆಹಾ, ಏನು ರಾಕ್ಷಸ ಮಳೆ ಗುರು. ನಿಜ, ನೈಟು ಮಲ್ಕೊಂಡಾಗ್ಲಿಂದನೂ ಮಳೆ ಹುಯ್ತಾನೆ ಐತೆ. ಬೆಳಿಗ್ಗೆ ಒಂದು 8 ಗಂಟೆಗೆ ಹೊರಡೋಣ ಅಂದ್ಕೊಂಡ್ವಿ. ಜೋಗ್ ಫಾಲ್ಸ್ಗೆ ಹೋಗಿ ಅಲ್ಲಿಂದ ನಾವು ಒಂದು ಹಿಡನ್ ಫಾಲ್ಸ್ನ ಎಕ್ಸ್ಪ್ಲೋರ್ ಮಾಡೋಣ ಅಂದ್ಕೊಂಡ್ವಿ. ಎರಡೂ ಆಗಲಿಲ್ಲ. ಎಂಥ ಮಳೆ ಹೊಡಿತಾ ಇದೆ ಅಂತಂದರೆ ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಅಪ್ಪ. ಈ ಕಡೆ ಮಲೆನಾಡವರು ಇದು ಹಿಂಗಿರ್ತಾರೋ ನಿಜವಾಗ್ಲೂ ದೇವ್ರೊಬ್ಬಂಗೆ ಗೊತ್ತು. ಈ ಥರ ಮಳೆ ನಾನು ನೋಡೇ ಇರಲಿಲ್ಲ. ಮಾನ್ಸೂನ್ ರೈಡು ಈ ಥರ ಒಂದು ಶಾರ್ಟ್ ರೈಡ್ಸ್ಗಳು ಒಂದು 2 ಡೇಸ್ಗಾದರೆ ಓಕೆ. ಟೈಮ್ ಬೇರೆ 12:30 ಆಗೋಗಿದೆ. ಈ ಪ್ಲ್ಯಾನೆಲ್ಲ ಫುಲ್ ಚೇಂಜು. ಈಗ ಜೋಗ್ ಫಾಲ್ಸ್ನ ನೋಡಿಕೊಂಡು ಸ್ಕಿಪ್ಪು. ಆ್ಯಕ್ಚುಲಿ ಒಂದು ಹಿಡನ್ ಫಾಲ್ಸು, ಕುಂಚಿಕಲ್ ಫಾಲ್ಸ್ ಏಷ್ಯಾದ ಅತಿ ಎತ್ತರದ ಫಾಲ್ಸ್ ಅಂತ ಅಂದ್ಬಿಟ್ಟು ಅದನ್ನು ಎಕ್ಸ್ಪ್ಲೋರ್ ಮಾಡೋಣ ಅಂದ್ಕೊಂಡ್ವಿ. ಎಲ್ಲ ಜೋಗ್ ಫಾಲ್ಸ್ನೇ ಹೈಯೆಸ್ಟ್ ವಾಟರ್ಫಾಲ್ ಇನ್ ಇಂಡಿಯಾ ಅಂದ್ಕೊಂಡಿದ್ರು. ಆ್ಯಕ್ಚುಲಿ ಕುಂಚಿಕಲ್ ಫಾಲ್ಸು ಹೈಯೆಸ್ಟ್ ವಾಟರ್ಫಾಲ್ ಇನ್ ಇಂಡಿಯಾ. ಅದನ್ನು ಎಕ್ಸ್ಪ್ಲೋರ್ ಮಾಡೋಣ ಅಂದ್ಕೊಂಡಿದ್ವಿ. ಬಟ್ ಏನು ಪ್ಲ್ಯಾನ್ ಎಲ್ಲ ಚೇಂಜ್ ಆಗೋಯ್ತು. ಟೈಮ್ ಆಲ್ರೆಡಿ ಇವಾಗ 12:30 ಆಗೋಗಿದೆ. ಏನೂ ಮಾಡೋಕ್ಕಾಗಲ್ಲ. ಈಗ ನಾವು ಜೋಗ್ ಫಾಲ್ಸ್ನ ನೋಡಿಕೊಂಡು ಒಂದೆರಡು ವ್ಯೂ ಪಾಯಿಂಟು ಚೆನ್ನಾಗಿ ನೋಡಿಕೊಂಡು ನೆಕ್ಸ್ಟು ನಮ್ಮ ಕರಾಟೆ ಕಿಂಗ್ ಶಂಕರಣ್ಣ ಅವರ ರೈಲ್ವೆ ಸ್ಟೇಷನ್, ಅರ್ತಾಳ ರೈಲ್ವೆ ಸ್ಟೇಷನ್ ಹತ್ರ ಹೋಗಿ ಅಲ್ಲೊಂದು ವಿಸಿಟ್ ಹಾಕ್ಬಿಟ್ಟು ಬ್ಯಾಕ್ ಟು ಬ್ಯಾಂಗ್ಳೂರ್. ಫೈನಲಿ ನಮ್ಮದು 1 ವೀಕು ಮಾನ್ಸೂನ್ ರೈಡು ಕರ್ನಾಟಕ ವೆಸ್ಟರ್ನ್ ಘಾಟ್ ಸ್ಟ್ರೆಚ್ಚು ಕಂಪ್ಲೀಟ್ ಆದಂಗೆ ಆಗುತ್ತೆ. ಕೆಲವೊಂದು ಪ್ಲೇಸಸ್ಗಳು ಕವರ್ ಮಾಡೋಣ ಅಂದ್ಕೊಂಡ್ವಿ, ಮಿಸ್ ಆಯಿತು. ಅದನ್ನು ನೆಕ್ಸ್ಟು ಇನ್ನೊಂದು ಸರಿ ಟ್ರೈ ಮಾಡೋಣ ಅಂದ್ಕೊಳ್ತಾ ಇದ್ದೀವಿ. ನೋಡೋಣ ಹೆಂಗಾಗುತ್ತೆ. ಸ್ಟೇ ಟ್ಯೂನ್. ಥ್ಯಾಂಕ್ ಯು ಫಾರ್ ಯುವರ್ ಸಪೋರ್ಟ್. ಹಿಂಗೆ ನಮ್ಮನ್ನ ಪ್ರೋತ್ಸಾಹ ಮಾಡ್ತಾಯಿರಿ. ನಮ್ಮ ವೀಡಿಯೋಸ್ಗಳನ್ನ ಹಿಂಗೆ ಹೆಚ್ಚಿನ ಸಂಖ್ಯೆಯಲ್ಲಿ ನೋಡ್ತಾ ಇರಿ. ಹೊಸದಾಗಿ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಅಂತ ಹೇಳ್ತಾ ರೈಡ್ನ ಮುಂದುವರಿಸ್ತೀವಿ. ಥ್ಯಾಂಕ್ ಯು. ವಿಶ್ವವಿಖ್ಯಾತ ಜೋಗ್ ಫಾಲ್ಸ್ ಎಂಟ್ರೆನ್ಸಲ್ಲಿದ್ದೀವಿ. ಸಾಗರ ಮಲೆನಾಡಲ್ಲಿರುವಂತಹ ಒನ್ ಆಫ್ ದ ಬ್ಯೂಟಿಫುಲ್ ಸ್ಮಾಲ್ ಟೌನು. ನೀವೇನಾದರೂ ಸಾಗರದವರಾಗಿ ಈ ವಿಡಿಯೋನ ನೋಡ್ತಾ ಇದ್ದರೆ
ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿರಿ. ಹಂಗೆ ಸಾಗರದಲ್ಲಿರೋ ಹಿಡನ್ ಜೆಮ್ ಯಾವ್ದಾರು ಇದ್ದರೆ ಅದನ್ನು ಕೂಡ ಕಮೆಂಟ್ ಮಾಡಿ. ನೆಕ್ಸ್ಟ್ ಟೈಮ್ ಯಾವಾಗಾದರೂ ಸಾಗರಕ್ಕೆ ಬಂದಾಗ ಕವರ್ ಮಾಡೋದಕ್ಕೆ ಪ್ರಯತ್ನ ಪಡ್ತೀವಿ. ರೂಟ್ ನೋಡಿ ಹೆಂಗಿದೆ, ಅಕ್ಕಪಕ್ಕ ಎರಡು ಕಡೆನೂ ಕಾಡು, ಮಧ್ಯದಲ್ಲಿ ರೋಡು, ಪ್ರಾಣಿಗಳಿದೆ ಎಚ್ಚರಿಕೆ ಅಂತ ಮಧ್ಯದಲ್ಲಿ ಹಾಕಿದ್ದಾರೆ. ಸಾಗರ ಟು ಶಿವಮೊಗ್ಗ ಹೋಗೋ ರೂಟ್ ಇದು, ಒಂಥರ ಸಖತ್ತಾಗಿದೆ. ನಾವೀಗ ಆನಂದಪುರಂ ಸರ್ಕಲಲ್ಲಿ ಇದ್ದೀವಿ. ಹೆಂಗಿದೆಯಾ ಸ್ವಾಮಿ, ಆರಾಮ? ನೋಡಿ. ಹೌದಾ, ಹೆಂಗ್ ನಡೀತಾ ಇತ್ತು ಕೆಲಸಗಳು? ನೀವ್ ಹೇಗಿದ್ದೀರಾ? ನಾವು ಸೂಪರ್. ಕೆಲಸ ಎಲ್ಲಿ ಬ್ರೋ, ಕೆಲಸ ಯಾರಿಗೆ ಬೇಕು? ರೈಲ್ವೆ ಡಿಪೋ ಅಂತೀರಾ? ಸುಮ್ಮನೆ ಕೆಲಸ ಇಲ್ಲ ಅಂದಾಗ ಕೆಲಸ ಅಂತೀವಿ. ಕೆಲಸ ಸಿಕ್ಕಿದ್ಮೇಲೆ ಕೆಲಸ ಇಲ್ಲ ಅಂದ್ರೆ ಮಜಾ ಮಾಡ್ಬೋದು. ತುಂಬ ವರ್ಷಗಳ ನಂತರ ನಮ್ಮ ಸ್ನೇಹಿತರಾದ ಸಂಜಯ್ ರಾಮಸ್ವಾಮಿ ಅವ್ರನ್ನ ಮೀಟ್ ಮಾಡಿಕೊಂಡು ಈಗ ನಾವು ಅರತಾಳು ರೈಲ್ವೆ ಸ್ಟೇಷನ್ ಕಡೆ ಹೊರಟಿದ್ದೀವಿ. ಈ ಅರತಾಳು ರೈಲ್ವೆ ಸ್ಟೇಷನ್ ಒಂದು ಇಂಪಾರ್ಟೆಂಟ್ ಜಾಗ. ಯಾಕಂತ ಅಂದರೆ ಶಂಕರಣ್ಣ ಅವರ ನೆನಪುಗಳು ಅಲ್ಲಿ ತುಂಬ ಕಾಡ್ತಾ ಇರುತ್ತೆ. ನನಗಂತೂ ಇದು ತುಂಬ ಫೇವ್ರೆಟ್ ಪ್ಲೇಸು. ಬಾಲ್ಯದ ನೆನಪುಗಳನ್ನು ಮೆಲುಕು ಹಾಕಲು ಬಯಸುವಿರಾ? ಹಾಗಿದ್ದರೆ ಶಿವಮೊಗ್ಗದ ಹೊಸನಗರ ತಾಲೂಕಿನ ಅರಸಾಳು ರೈಲ್ವೆ ನಿಲ್ದಾಣಕ್ಕೆ ಭೇಟಿ ನೀಡಲೇಬೇಕು. ಇದು ಕೇವಲ ರೈಲ್ವೆ ನಿಲ್ದಾಣವಲ್ಲ, ಕೋಟ್ಯಾಂತರ ಕನ್ನಡಿಗರ ಭಾವನೆಯ ಸಂಗಮವಾದ ಮಾಲ್ಗುಡಿ ಮ್ಯೂಸಿಯಂ. ಭಾರತದ ಪ್ರಖ್ಯಾತ ನಿರ್ದೇಶಕ, ನಟ ಮತ್ತು ತಂತ್ರಜ್ಞ ಕರಾಟೆ ಕಿಂಗ್ ಶಂಕರ್ನಾಗ್ ಅವರ ಸೃಜನಶೀಲತೆಯಲ್ಲಿ ಅರಳಿದ ಮಾಲ್ಗುಡಿ ಡೇಸ್ ಧಾರಾವಾಹಿಯ ಹೆಚ್ಚಿನ ಭಾಗಗಳು ಇಲ್ಲಿಯೇ ಚಿತ್ರೀಕರಿಸಲಾಗಿದೆ. ಆರ್.ಕೆ. ನಾರಾಯಣ್ ಅವರ ಕಲ್ಪನೆಯ ಮಾಲ್ಗುಡಿ ಪಟ್ಟಣಕ್ಕೆ ಈ ಅರಸಾಳು ರೈಲ್ವೆ ನಿಲ್ದಾಣ ಜೀವ ತುಂಬಿತು. ಮ್ಯೂಸಿಯಂ ಒಳಗೆ ಕಾಲಿಟ್ಟರೆ ಸಾಕು, ಸ್ವಾಮಿಯ ಬಾಲ್ಯದ ತುಂಟಾಟಗಳು ಕಣ್ಮುಂದೆ ಬರುತ್ತದೆ. ಅಲ್ಲಿರುವ ಗೋಡೆಗಳ ಮೇಲೆ ಮಾಲ್ಗುಡಿ ಡೇಸ್ ಸರಣಿಯ ಚಿತ್ರಗಳು, ಶಂಕರ್ನಾಗ್ ರವರ ಚಿತ್ರೀಕರಣದ ಸಮಯದ ಅಪರೂಪದ ಫೋಟೋಗಳು ಮತ್ತು ಆ ಕಾಲದ ಹಳೆಯ ವಸ್ತುಗಳು ನಮ್ಮನ್ನು 80ರ ದಶಕಕ್ಕೆ ಕರೆದೊಯ್ಯುತ್ತದೆ. ಶಂಕರ್ನಾಗ್ ರವರ ದಿವ್ಯ ನೆನಪು ಮತ್ತು ಮಾಲ್ಗುಡಿ ಡೇಸ್ ಸವಿಗನಸು ಇಲ್ಲಿ ಎಂದೆಂದಿಗೂ ಅಮರ. ಕನ್ನಡದ ಮಾತು ಚೆನ್ನ, ಕನ್ನಡದ ನೆಲ ಚೆನ್ನ, ಕನ್ನಡಿಗರ ಮನಸ್ಸು ಚಿನ್ನ.